ಕಾಂಗ್ರೆಸ್ನಲ್ಲಿ ಪರಿಷತ್ ಟಿಕೆಟ್ಗೆ ಪೈಪೋಟಿ ಹೆಚ್ಚಾಗ್ತಾನೆ ಇದೆ. ದೆಹಲಿಗೆ ಹೊರಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ರು ಕೂಡ. ಎಚ್ಎಎಲ್ನಿಂದ ವಿಶೇಷ ವಿಮಾನದ ಮೂಲಕ ಪ್ರಯಾಣವನ್ನ ಬೆಳೆಸ್ತಾರೆ. ಇವತ್ತು ಅಭ್ಯರ್ಥಿ ಆಯ್ಕೆಯ ಬಗ್ಗೆ ಹೈಕಮಾಂಡ್ ಜೊತೆ ಚರ್ಚೆಯಾಗುತ್ತೆ. ಬಹುತೇಕ ಅಂತಿಮವಾಗಿ ಟಿಕೆಟ್ ಫೈನಲ್ ಆಗಬಹುದು. ಆಕಾಂಕ್ಷಿಗಳ ಪಟ್ಟಿಯನ್ನ ಹಿಡಿದುಕೊಂಡು ಸಿಎಂ ಹಾಗೂ ಡಿಸಿಎಂ ತೆರಳಿರುವಂತದ್ದು. ನಾಳೆ ಅಥವಾ ನಾಡಿದ್ದು ಪಟ್ಟಿಯನ್ನ ಬಿಡುಗಡೆ ಮಾಡುವಂತ ಸಾಧ್ಯತೆಗಳು ಕೂಡ ಇದ್ದಾವೆ. ಇವತ್ತು ಕಾಂಗ್ರೆಸ್ ಹೈಕಮಾಂಡ್ನ ಜೊತೆಗೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ರು ಕೂಡ ಈ ಆಕಾಂಕ್ಷಿಗಳ ಪಟ್ಟಿಯನ್ನ ತೆಗೆದುಕೊಂಡೋಗಿ ಚರ್ಚೆಯನ್ನ ಮಾಡ್ತಾರೆ. ಯಾರಿಗೆ ಟಿಕೆಟ್ ಕೊಟ್ರೆ ಸೂಕ್ತ? ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ನಿಂದ ಕೂಡ ಒಂದು ಸೂಚನೆ ಬಂದಿದೆ. ಕೊಟ್ಟವರಿಗೆ ಟಿಕೆಟ್ ಅನ್ನ ಕೊಡೋದು ಬೇಡ. ಯಾರು ಪಕ್ಷಕ್ಕಾಗಿ ದುಡಿದಿದ್ದಾರೋ, ಪಕ್ಷ ಸಂಘಟನೆಗಾಗಿ ದುಡಿದಿದ್ದಾರೋ ಅವರಿಗೆ ಟಿಕೆಟ್ ಅನ್ನ ಕೊಡೋಣ. ಕಾರ್ಯಕರ್ತರನ್ನು ಕೂಡ ಪರಿಗಣನೆಗೆ ತೆಗೆದುಕೊಳ್ಬೇಕಾಗುತ್ತೆ. ಪದೇ ಪದೇ ಕೊಟ್ಟವರಿಗೆ ಟಿಕೆಟ್ ಅನ್ನ ಕೊಡ್ತಾ ಬಂದ್ರೆ ಪಕ್ಷದಲ್ಲಿ ಪಕ್ಷ ನಿಷ್ಠೆ ಇರೋದಿಲ್ಲ. ಹಾಗಾಗಿ ಪಕ್ಷಕ್ಕೆ ನಿಷ್ಠಾವಂತರಾಗಿ ದುಡಿದಂತವರಿಗೆ ಟಿಕೆಟ್ ಅನ್ನ ಕೊಡಬೇಕು. ಕೊಟ್ಟಂತವರಿಗೆ ಅವಕಾಶವನ್ನ ಕೊಡ್ತಾ ಹೋದ್ರೆ ಪಕ್ಷದ ಬಗ್ಗೆ ಹೇಗೆ ಅವರಿಗೆ ಕಾಳಜಿ ಬರುತ್ತೆ, ಹೇಗೆ ಪಕ್ಷ ಸಂಘಟನೆ ಮಾಡ್ತಾರೆ. ಹಾಗಾಗಿ ಇಲ್ಲಿವರೆಗೂ ಕೂಡ ಯಾರೆಲ್ಲ ಚುನಾವಣೆಯ ಸಂದರ್ಭದಲ್ಲಿ ಪಕ್ಷ ಸಂಘಟನೆಗಾಗಿ ದುಡಿದಿದ್ದಾರೋ ಆ ಕಾರ್ಯಕರ್ತರನ್ನು ಕೂಡ ನಾವು ಗಮನಕ್ಕೆ ತೆಗೆದುಕೊಳ್ಬೇಕು ಅಂತ ಈಗಾಗಲೇ ರಾಹುಲ್ ಗಾಂಧಿ ಅವರು ಕೂಡ ಒಂದು ಸೂಚನೆಯನ್ನ ಕೊಟ್ಟಿದ್ರು. ಅದರಂತೆಯೇ ಈಗ ಆಕಾಂಕ್ಷಿಗಳ ಪಟ್ಟಿಯನ್ನ ಹೊತ್ತು ಎಚ್ಎಎಲ್ನಿಂದ ವಿಶೇಷ ವಿಮಾನದ ಮೂಲಕ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ರು ಕೂಡ ದೆಹಲಿಯತ್ತ ಪ್ರಯಾಣ ಬೆಳೆಸಿದ್ದಾರೆ. ಅಲ್ಲಿ ಇವತ್ತು ಚರ್ಚೆಯಾಗುತ್ತೆ. ಇವತ್ತಿನ ಮಹತ್ವದ ಸಭೆ ಏನಿದೆ, ಹೈಕಮಾಂಡ್ ಜೊತೆ ನಡೆಯುವಂತ ಸಭೆ, ಅದರಲ್ಲಿ ಪರಿಷತ್ಗೆ ಯಾರ್ಯಾರಿಗೆ ಟಿಕೆಟ್ ಕೊಟ್ರೆ ಒಳ್ಳೇದು, ಸೂಕ್ತ, ಅದೇ ರೀತಿಯಾಗಿ ಬಂಡಾಯ ಏಳುವಂತ ಸಾಧ್ಯತೆಗಳ ಬಗ್ಗೆ ಕೂಡ ಚರ್ಚೆ ಆಗುತ್ತೆ. ಯಾರನ್ನ ಕೈ ಬಿಟ್ರೆ ಬಂಡಾಯ ಏಳಬಹುದು ಅದೆಲ್ಲದ್ರ ಬಗ್ಗೆ ಕೂಡ ಚರ್ಚೆಯನ್ನ ಮಾಡಿ ಅಂತಿಮವಾಗಿ ಪಟ್ಟಿಯನ್ನ ತಯಾರಿ ಮಾಡುವಂತ ಸಾಧ್ಯತೆ ಕೂಡ ಇದೆ. ನಾಳೆ ಅಥವಾ ನಾಡಿದ್ದು ಈ ಒಂದು ಪರಿಷತ್ಗೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳ ಪಟ್ಟಿಯನ್ನ ಬಿಡುಗಡೆ ಮಾಡ್ತಾರೆ. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ರು ಕೂಡ ಕಾಂಗ್ರೆಸ್ ಹೈಕಮಾಂಡ್ನ ಜೊತೆ ಇವತ್ತು ಚರ್ಚೆಯನ್ನ ಮಾಡ್ತಾ ಹೋಗ್ತಾರೆ. ಯಾವ್ಯಾವ ಮಾನದಂಡಗಳನ್ನ ಇಟ್ಕೊಂಡು ಯಾರಿಗೆ ಟಿಕೆಟ್ ಕೊಟ್ರೆ ಸೂಕ್ತ, ಯಾರು ಗೆಲ್ಲುವಂತ ಅಭ್ಯರ್ಥಿ, ಬಿಜೆಪಿಯ ವಿರುದ್ಧ ಕಟ್ಟಾಳು ಅಥವಾ ಸ್ಪರ್ಧಾಳು, ಕಠಿಣವಾಗಿರುವಂತ ಸ್ಪರ್ಧಾಳು ಯಾರು, ಅದೆಲ್ಲದನ್ನ ಕೂಡ ಗಮನಕ್ಕೆ ತೆಗೆದುಕೊಂಡು ಇವತ್ತು ಪಟ್ಟಿಯನ್ನ ತಯಾರು ಮಾಡ್ತಾರೆ. ಮತ್ತೆ ಫೈನಲ್ ಆಗಿ ರಿಲೀಸ್ ಆಗುವಂತದ್ದು ನಾಳೆ ಅಥವಾ ನಾಡಿದ್ದು ಪಟ್ಟಿ ಬಿಡುಗಡೆ ಆಗ್ಬೋದು. ಇವತ್ತು ಸಭೆ ಏನಿದೆ ಆ ಸಭೆಯಲ್ಲಿ ಇದರ ಬಗ್ಗೆ ಚರ್ಚೆಯಾಗಿ ಅಂತಿಮವಾಗಿ ಪಟ್ಟಿಯನ್ನ ರೆಡಿ ಮಾಡ್ಕೊಳ್ತಾರೆ. ಈಗಾಗಲೇ ಪರಿಷತ್ ಚುನಾವಣೆಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನಲ್ಲಿ ಒಂದಿಷ್ಟು ಬಂಡಾಯ ಕೂಡ ಇತ್ತು. ಅದನ್ನ ಕೂಡ ಶಮನ ಮಾಡೋದಕ್ಕೆ ಅಂತ ಕಾಂಗ್ರೆಸ್ನ ನಾಯಕರು ಒಂದಷ್ಟು ಕಸರತ್ತು ಮಾಡಿದ್ರು. ಅದರ ಬೆನ್ನಲ್ಲೇ ಪರಿಷತ್ ಟಿಕೆಟ್ಗೆ ಪೈಪೋಟಿ ಹೆಚ್ಚಾಗ್ತಾ ಇದ್ದಂತೆ ಪಟ್ಟಿಯನ್ನ ಇಟ್ಕೊಂಡು, ಅಂದ್ರೆ ಆಕಾಂಕ್ಷಿಗಳ ಪಟ್ಟಿ ಆಕಾಂಕ್ಷಿಗಳು ಹೆಚ್ಚಾಗ್ತಾನೆ ಇದ್ದಾರೆ. ಹಾಗಾಗಿ ಆ ಪಟ್ಟಿಯನ್ನ ಇಟ್ಕೊಂಡು ಇವತ್ತು ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇಬ್ರು ಕೂಡ ದೆಹಲಿಗೆ ತೆರಳಿ ಹೈಕಮಾಂಡ್ ನಾಯಕರ ಜೊತೆಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಇರಬಹುದು, ರಾಹುಲ್ ಗಾಂಧಿ ಅವರು ಇರಬಹುದು, ಇವರ ಒಂದು ನೇತೃತ್ವದಲ್ಲಿ ನಡೆಯುವಂತ ಈ ಮೀಟಿಂಗ್ ಅಲ್ಲಿ ಒಂದಷ್ಟು ಚರ್ಚೆ ಆಗುತ್ತೆ. ಸುರ್ಜೇವಾಲಾ ಇರಬಹುದು, ಇವರೆಲ್ಲರೂ ಕೂಡ ಯಾರಿಗೆ ಇವರು ತೆಗೆದುಕೊಂಡು ಹೋಗಿರುವಂತ ಪಟ್ಟಿಯನ್ನ ನೋಡ್ಕೊಂಡು ಅಥವಾ ಅವರ ಮನಸ್ಸಿನಲ್ಲೂ ಕೂಡ ಯಾರಾದ್ರೂ ಅಭ್ಯರ್ಥಿಗಳು ಇಂಥವ್ರು ಆಗ್ಬೇಕು ಅಂತ ಇದ್ರೆ ತಾಳೆ ಹಾಕಿ ಯಾರಿಗೆ ಕೊಟ್ರೆ ಸೂಕ್ತ, ಅವರ ಸಾಧನೆ ಏನು, ಇಲ್ಲಿವರೆಗೂ ಕೂಡ ಪಕ್ಷಕ್ಕಾಗಿ ಏನ್ ಕೆಲಸ ಮಾಡಿದ್ದಾರೆ, ಎಷ್ಟು ಪಕ್ಷ ಕಟ್ಟಿದ್ದಾರೆ, ಅದೆಲ್ಲದನ್ನು ಕೂಡ ಗಮನದಲ್ಲಿಟ್ಕೊಂಡು ಈಗಾಗಲೇ ಹೈಕಮಾಂಡ್ ನಿಂದ ಬಂದಿರುವಂತ ಸೂಚನೆಯನ್ನು ಕೂಡ ಗಮನದಲ್ಲಿಟ್ಕೊಂಡು, ಅಂದ್ರೆ ಕೊಟ್ಟಂತವರಿಗೆ ಪದೇ ಪದೇ ಟಿಕೆಟ್ ಅನ್ನ ಕೊಡ್ತಾ ಹೋದ್ರೆ, ಅವಕಾಶಕ್ಕಾಗಿ ಕಾದು ನಿಂತವರನ್ನ ನಿರ್ಲಕ್ಷ್ಯ ಮಾಡ್ತಾ ಹೋದ್ರೆ ಪಕ್ಷದಲ್ಲಿ ಒಳ್ಳೆ ರೀತಿಯ ಮೆಸೇಜ್ ರವಾನೆ ಆಗೋದಿಲ್ಲ. ಹಾಗಾಗಿ ಯಾರು ಪಕ್ಷಕ್ಕಾಗಿ ನಿಷ್ಠೆಯಿಂದ ದುಡಿತಾ ಇದ್ದಾರೋ, ಗ್ರೌಂಡ್ ಲೆವೆಲ್ ಇಂದ ಕೂಡ ಪಕ್ಷ ಸಂಘಟನೆಗಾಗಿ ಶ್ರಮ ವಹಿಸ್ತಾ ಇದ್ದಾರೋ ಅಂತವರಿಗೂ ಕೂಡ ಟಿಕೆಟ್ ಅನ್ನ ಕೊಡಬೇಕು, ಅಂತವರನ್ನ ಗುರುತಿಸಿ ಅಂತ. ಹಾಗಾದ್ರೆ ಅಂತವರನ್ನ ಗುರುತಿಸಿ ಯಾರ್ಯಾರನ್ನ ಈ ಒಂದು ಪಟ್ಟಿಗಳ ಆಕಾಂಕ್ಷಿಗಳ ಪಟ್ಟಿಯಲ್ಲಿ ಹೆಸರನ್ನ ಸೇರಿಸಲಾಗಿದೆ, ಯಾರ ಹೆಸರನ್ನ ಕೈ ಬಿಡಲಾಗಿದೆ, ಅದೆಲ್ಲವನ್ನ ಕೂಡ ಇವತ್ತಿನ ಹೈಕಮಾಂಡ್ ಜೊತೆ ನಡೆಯುವಂತ ಚರ್ಚೆ ಏನಿದೆ ಅದರಲ್ಲಿ ಮಾತನಾಡ್ತಾ ಹೋಗ್ತಾರೆ. ಯಾರ ಹೆಸರನ್ನ ತೆಗೆದುಕೊಂಡ್ರೆ ಸೂಕ್ತ,
ಯಾರ ಹೆಸರನ್ನ ಇರುವಂತ ಹೆಸರನ್ನು ಕೂಡ ಬಿಟ್ರೆ ಸೂಕ್ತ ಆಗುತ್ತೆ? ಅಕಸ್ಮಾತ್ ಅವ್ರ ಹೆಸರನ್ನ ಕೈ ಬಿಟ್ಟಿದ್ದ ಅದರಲ್ಲಿ ಬಂಡಾಯ ಹೇಳುವಂತ ಸಾಧ್ಯತೆ ಇದೆಯಾ? ಒಂದ್ ವೇಳೆ ಬಂಡಾಯ ಎದ್ರು ಅಂತ ಅಂದ್ರೂ ಅವರು ಪಕ್ಷಕ್ಕೆ ಡ್ಯಾಮೇಜ್ ಆಗೋ ರೀತಿಯಾಗಿ ನಡ್ಕೊಂಡ್ರೆ ಉಚ್ಚಾಟನೆ ಕೂಡ ಮಾಡ್ಬಿಡ್ತಾರೆ. ಯಾಕೆಂದ್ರೆ ಈಗಾಗಲೇ 5 ಜನರ ಉಚ್ಚಾಟನೆ ಕೂಡ ಆಗಿದೆ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಸಭೆಯಲ್ಲಿ ಇದೆಲ್ಲ ಕೂಡ ಚರ್ಚೆ ಆಗ್ತಾ ಹೋಗುತ್ತೆ. ಹಾಗಾಗಿನೇ ಈ ಒಂದು ವಿಧಾನ ಪರಿಷತ್ ಚುನಾವಣೆಗಾಗಿ ಆಕಾಂಕ್ಷಿಗಳ ಮತ್ತೆ ಅಭ್ಯರ್ಥಿಗಳ ಆಯ್ಕೆ ಮಾಡುವಂತಹ ಒಂದು ಪಟ್ಟಿಯ ಚಂಡಿ ಏನಿದೆ ಇವತ್ತು ದೆಹಲಿ ಅಂಗಳಕ್ಕೆ ಹೋಗಿ ತಲುಪ್ತಾ ಇದೆ. ಇವತ್ತು ಅಲ್ಲಿ ಚರ್ಚೆ ಆಗ್ತಾ ಹೋಗುತ್ತೆ. ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಶಿವಕುಮಾರ್, ಈಗಾಗಲೇ ಆಕಾಂಕ್ಷಿಗಳ ಪಟ್ಟಿ ಕಾಂಗ್ರೆಸ್ ವಲಯದಲ್ಲಿ ಹೆಚ್ಚಾಗ್ತಾನೆ ಇದೆ. ಹೈಕಮಾಂಡ್ ನಿಂದ ಕೂಡ ನಿಷ್ಠಾವಂತರಿಗೆ, ಪಕ್ಷ ಸಂಘಟನೆ ಮಾಡಿದವರಿಗೆ ಟಿಕೆಟ್ ಕೊಡಬೇಕು ಅನ್ನುವಂತ ಸೂಚನೆ ಕೂಡ ಇದೆ. ಹಾಗಾಗಿ ಇವತ್ತು ಹೈಕಮಾಂಡ್ ಜೊತೆ ನಡೆಯುವಂತ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗ್ಬಹುದು, ಯಾರ್ಯಾರಿಗೆ ಟಿಕೆಟ್ ಸಿಗಬಹುದು ಅಂತ? ಜೂನ್ 13ರಂದು ಮೇಲ್ಮನೆಯ 11 ಸ್ಥಾನಗಳಿಗೆ ಚುನಾವಣೆ ನಡೀತಾ ಇದೆ. ವಿಧಾನಸಭೆಯಿಂದ ಮೇಲ್ಮನೆಗೆ ನಡೆಯುವಂತಹ ಚುನಾವಣೆ ಅಂದ್ರೆ ಶಾಸಕರು ಮತದಾನವನ್ನ ಮಾಡುವ ಮೂಲಕ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವಂತ ಚುನಾವಣೆ ಇದು. ಆದ್ರೆ ಕಾಂಗ್ರೆಸ್ನಲ್ಲಿ ಸುಮಾರು 100ಕ್ಕೂ ಹೆಚ್ಚು ಆಕಾಂಕ್ಷಿಗಳು ಈಗ ಅರ್ಜಿಗಳನ್ನ ಸಲ್ಲಿಸಿದ್ದಾರೆ. ನಮ್ಗೆ ಈ ಬಾರಿ ಅವಕಾಶವನ್ನ ಮಾಡ್ಕೊಡಿ ಅಂತೇಳಿ ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ಮುಖಂಡರುಗಳು, ಕಾರ್ಯಕರ್ತರು ಸಿಎಂ ಹಾಗೆ ಡಿಸಿಎಂಗೆ ಮನವಿಗಳನ್ನ ಸಲ್ಲಿಸಿದ್ರು. ಮೊದಲಿಗೆ ಕೇವಲ 6 ಜನ ಮಾತ್ರ ಇದ್ರು ಆಕಾಂಕ್ಷಿಗಳು. ನಂತರ ಅದು 20ಕ್ಕೆ ಹೋಯ್ತು, ತದನಂತರ 64ಕ್ಕೆ ಏರ್ತು, ಆ ನಂತರ 82, ಈಗ 100ಕ್ಕೂ ಹೆಚ್ಚು ಆಕಾಂಕ್ಷಿಗಳು ಡಿಮ್ಯಾಂಡ್ ಅನ್ನ ಮಾಡಿರೋದ್ರಿಂದ ಸಹಜವಾಗಿ ರಾಜ್ಯ ನಾಯಕರಿಗೆ ಆಯ್ಕೆ ಸಾಕಷ್ಟು ಗೊಂದಲ ಉಂಟಾಗಿತ್ತು. ಯಾಕೆಂದ್ರೆ ಯಾರಿಗೆ ಅವಕಾಶ ಮಾಡಿಕೊಡೋದು, ಯಾರನ್ನ ಬಿಡೋದು ಅನ್ನುವಂತ ಗೊಂದಲ ನಿರ್ಮಾಣವಾದಂತ ಹಿನ್ನೆಲೆಯಲ್ಲಿ ಹೈಕಮಾಂಡ್ ನಾಯಕರ ಗಮನಕ್ಕೆ ತಂದಿದ್ರು. ಹಾಗಾಗಿ ಇವತ್ತು ದೆಹಲಿಯಲ್ಲಿ ಸಭೆಯನ್ನ ಕರೆಯಲಾಗಿತ್ತು. ಆ ಹಿನ್ನೆಲೆಯಲ್ಲಿ ಸಿಎಂ ಮತ್ತೆ ಡಿಸಿಎಂ ಈಗಷ್ಟೇ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಸಂಜೆ ಸಭೆ ದೆಹಲಿಯ ಎಐಸಿಸಿ ಕಚೇರಿಯಲ್ಲಿ ಸಭೆ ನಡೆಯುತ್ತೆ. ಸಭೆಯಲ್ಲಿ ಖರ್ಗೆ ಅವರು ಕೂಡ ಇರ್ತಾರೆ, ಸೋನಿಯಾ ಗಾಂಧಿ ಸೇರಿದಂತೆ ವೇಣುಗೋಪಾಲ್ ಹಾಗೆ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅವರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಅಲ್ಲಿ ಸಭೆಯಲ್ಲಿ ಈ ಪಟ್ಟಿಯನ್ನ ಸುಮಾರು 64 ಜನರ ಒಂದು ಪಟ್ಟಿಯನ್ನ ಡಿ.ಕೆ. ಶಿವಕುಮಾರ್ ಅವರು ತೆಗೆದುಕೊಂಡು ಹೋಗಿದ್ದಾರೆ. ಸಿಎಂ ಡಿ.ಕೆ. ಶಿವಕುಮಾರ್ ಅವರು ತೆಗೆದುಕೊಂಡು ಹೋಗಿದ್ದಾರೆ ದೆಹಲಿಗೆ. ಆ ಪಟ್ಟಿಯನ್ನ ಮುಂದಿಟ್ಕೊಂಡು ಅದರಲ್ಲಿ ಯಾರಿಗೆ ನಾವು ಅವಕಾಶವನ್ನ ಮಾಡ್ಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆಗಳಾಗತ್ತೆ. ಅಂತಿಮವಾಗಿ 7 ಮಂದಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವಂತ ಸಾಧ್ಯತೆಗಳು ಇವತ್ತೇ ಬಹುತೇಕವಾಗಿ ಖಚಿತವಾಗತ್ತೆ. ನಾಳೆ ಕೂಡ ಅಲ್ಲೇ ಸಿಎಂ ಡಿಸಿಎಂ ವಾಸ್ತವ್ಯವನ್ನ ಹೂಡಲಿದ್ದಾರೆ. ನಾಳೆ ಕೂಡ ಇದರ ಬಗ್ಗೆ ಚರ್ಚೆಗಳಾಗತ್ತೆ. ಅಂತಿಮವಾಗಿ ಯಾಕೆಂದ್ರೆ ಈಗಾಗಲೇ ಕೆಲವರು ಮರು ಆಯ್ಕೆಯನ್ನ ಬಯಸಿದ್ದಾರೆ. ಈಗ ಹಾಲಿ MLCಗಳು ಇರುವಂತವ್ರು ಜೂನ್ 17ಕ್ಕೆ ಅವರ ನಿವೃತ್ತಿ ಆಗ್ತಾ ಇದ್ದಾರೆ. ಆ ಸ್ಥಾನಗಳಿಗೆ ಈಗ ಚುನಾವಣೆ ನಡೀತಾ ಇರೋದ್ರಿಂದ ಅದರಲ್ಲಿ 4-5 ಜನ ಮತ್ತೊಮ್ಮೆ ಮರು ಆಯ್ಕೆಯನ್ನ ಮಾಡಿ ಅಂತೇಳಿ ಡಿಮ್ಯಾಂಡ್ ಅನ್ನು ಕೂಡ ಇಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲೂ ಕೂಡ ನೋಡ್ಬೇಕಾಗತ್ತೆ, ಅವ್ರಿಗೆ ಮರು ಆಯ್ಕೆಯನ್ನ ಮಾಡ್ಬೇಕಾ ಅಥವಾ ಹೊಸಬರಿಗೆ ಅವಕಾಶವನ್ನ ಮಾಡ್ಕೊಡ್ಬೇಕಾ ಅಥವಾ ನಿಷ್ಠಾವಂತ ಕಾರ್ಯಕರ್ತರಿಗೆ ಅವಕಾಶವನ್ನ ಮಾಡ್ಕೊಡ್ಬೇಕಾ ಅನ್ನುವಂತ ಚರ್ಚೆಗಳಾಗತ್ತೆ. ಜೊತೆಗೆ ಸಮುದಾಯವಾರು ಈಗ ಬೇಡಿಕೆಗಳನ್ನ ಇಡಲಾಗಿದೆ. ಯಾಕೆಂದ್ರೆ ನಮ್ಮ ಸಮುದಾಯ ಸಣ್ಣ ಸಮುದಾಯ, ಹಾಗಾಗಿ ನಮ್ಗೆ ಅವಕಾಶವನ್ನ ಮಾಡ್ಕೊಡಿ ಅಂತೇಳಿ ನೇಕಾರ ಸಮುದಾಯ, ಉಪ್ಪಾರ, ತಿಗಳ ಈ ರೀತಿಯಾದಂತಹ ಸಮುದಾಯಗಳು ನಾಯಕರು ಕೂಡ ಬೇಡಿಕೆಯನ್ನ ಇಟ್ಟಿದ್ದಾರೆ. ಹಾಗಾಗಿ ಆ ಸಮುದಾಯ ಗಮನಿಸಬೇಕಾಗತ್ತೆ. ಇಲ್ಲದೆ ಹೋದ್ರೆ ಮುಂದೆ ಬರುವಂತಹ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆ ಹಾಗೆ ಬಿಬಿಎಂಪಿ ಚುನಾವಣೆಯಲ್ಲಿ ಪಕ್ಷಕ್ಕೆ ವ್ಯತಿರಿಕ್ತವಾದಂತಹ ಪರಿಣಾಮ ಎದುರಾಗತ್ತೆ. ಹಾಗಾಗಿನೇ ಸಾಕಷ್ಟು ಸೂಕ್ಷ್ಮವಾಗಿ, ಗಂಭೀರವಾಗಿ ಇದನ್ನ ತೆಗೆದುಕೊಂಡಿದ್ದಾರೆ ಕಾಂಗ್ರೆಸ್ ನಾಯಕರು. ಇವತ್ತು ನಾಳೆ ಇದರ ಬಗ್ಗೆ ಗಂಭೀರವಾಗಿ ಚರ್ಚೆಗಳಾಗತ್ತೆ. ಸೌಖ್ಯ. ಥ್ಯಾಂಕ್ ಯು ಶಿವಕುಮಾರ್ ಡೀಟೇಲ್ಸ್ಗೆ. ಫೈನಲ್ ಆಗಿ ಒಂದು 7 ಜನರ ಆಕಾಂಕ್ಷಿಗಳ ಪಟ್ಟಿಯನ್ನ ಅಂದ್ರೆ ಅಭ್ಯರ್ಥಿಗಳನ್ನ ಇವತ್ತು ಫೈನಲ್ ಮಾಡುವಂತ ಸಾಧ್ಯತೆ ಇದೆ ಅಂತ ಈಗಾಗಲೇ ಶಿವಕುಮಾರ್ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ರು. ಅಂದ್ರೆ ನಾಳೆ ಅಥವಾ ನಾಡಿದ್ದು ಅಂತಿಮವಾಗಿ ಪಟ್ಟಿ ಬಿಡುಗಡೆ ಆಗುವಂತ ಸಾಧ್ಯತೆ ಕೂಡ ಇದೆ. ಇವತ್ತು ನಡೆಯುವಂತ ಹೈಕಮಾಂಡ್ ಜೊತೆಗಿನ ಸಭೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರವಾಗುತ್ತೆ.